ಹೆಲೋ ಎವ್ರಿವನ್. 27ನೇ ಪ್ರಶ್ನೆಯನ್ನ ಗಮನಿಸಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 6x² ಮೈನಸ್ 7x ಮೈನಸ್ 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ, 6x² ಮೈನಸ್ 7x ಮೈನಸ್ 3 ಅಲ್ವಾ. ಸೊ ಈಗ ಇದನ್ನ ಮಧ್ಯದ ಪದ ಒಡೆಯುವಿಕೆಯಿಂದ ಇದನ್ನ ಸ್ಪ್ಲಿಟ್ ಮಾಡಿ ಇದರ ಶೂನ್ಯತೆಯನ್ನ ಕಂಡುಹಿಡಿಯೋಣ ಮಕ್ಕಳೇ. ಸೊ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 6x² ನೋಡಿ, ಮೊದಲನೇ ಪದ ಗುಣಿಸು ಮೂರನೆಯ ಪದ ಕೊನೆಯ ಪದ 6 3 18 ಅಲ್ವಾ. ಸೊ ಇಲ್ಲಿ 18 ಇದನ್ನ ಒಡಿಬೇಕು. ಹೇಗೆ? ಆ ಎರಡು ಸಂಖ್ಯೆಗಳು ಇವುಗಳ ಗುಣಲಬ್ಧವು 18 ಆಗಿರ್ಬೇಕು. ಅದೇ ಸಂಖ್ಯೆಯನ್ನ ಕೂಡಿ ಅಥವಾ ಕಳೆದಾಗ ನಮ್ಗೆ ಮಧ್ಯದ ಪದ ಸಿಗ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ, 6x² ಮೈನಸ್ 9x ಪ್ಲಸ್ 2x, 9 2 18 ಮೈನಸ್ 9 ಪ್ಲಸ್ 2x ಏನಾಗುತ್ತೆ, ಮೈನಸ್ 7x ಆಗುತ್ತೆ, ಮೈನಸ್ 3. ಓಕೆ, ಸೊ ಇಲ್ಲಿ 6x² ಮೈನಸ್ 9x ಅಲ್ಲಿ 3x ಸಾಮಾನ್ಯವಾಗಿದೆ. ಸೊ ಬ್ರಾಕೆಟ್ ಅಲ್ಲಿ 2x ಮೈನಸ್ 3 ಪ್ಲಸ್ 1, ಸೊ 2x ಮೈನಸ್ 3. ಸೊ ಈ ಎರಡು ಪದದಲ್ಲಿ 2x ಈಸ್ ಈಕ್ವಲ್ 2x ಮೈನಸ್ 3, ಸೊ ಬ್ರಾಕೆಟ್ ಅಲ್ಲಿ 3x ಪ್ಲಸ್ 1. ಸೊ ಈಕ್ವಲ್ ಟು 0 ಮಾಡಿದಾಗ 2x ಮೈನಸ್ 3 ಈಸ್ ಈಕ್ವಲ್ ಟು 0 ಅಥವಾ 3x ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ 2x ಈಸ್ ಈಕ್ವಲ್ ಟು 3. ಸೊ x ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 3/2. ಸೊ ಇಲ್ಲಿ 3x ಈಸ್ ಈಕ್ವಲ್ ಟು ಮೈನಸ್ 1. ಸೊ x ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಮೈನಸ್ 1/3 ಆಯ್ತು. ಓಕೆ, ಸೊ ಈಗ ಇಲ್ಲಿ ನಾವು ಪಿ ಆಫ್ ಎಕ್ಸ್ ಸಹಗುಣಕಗಳು ಮತ್ತು ಶೂನ್ಯತೆಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕು. ಸೊ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 6x² ಮೈನಸ್ 7x ಮೈನಸ್ 3. ಸೊ ಇದರ ಸಹಗುಣಕಗಳು ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ, ಸೊ ಇಲ್ಲಿ a ಈಸ್ ಈಕ್ವಲ್ ಟು ಏನ್ ಹೇಳಿ 6, b ಈಸ್ ಈಕ್ವಲ್ ಟು ಮೈನಸ್ 7, c ಈಸ್ ಈಕ್ವಲ್ ಟು ಏನ್ ಹೇಳಿ ಮೈನಸ್ 3. ಸೊ ಇಲ್ಲಿ ಶೂನ್ಯತೆಗಳು ಯಾವ್ದಾಯ್ತು, ಆಲ್ಫಾ ಈಸ್ ಈಕ್ವಲ್ ಟು 3/2, ಬೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಮೈನಸ್ 1/3 ಅಲ್ವಾ. ಸೊ ಈಗ ನಾವು ಶೂನ್ಯತೆಗಳ ಮೊತ್ತವನ್ನ ನೋಡೋಣ. ಸೊ ಶೂನ್ಯತೆಗಳ ಮೊತ್ತ, ಸೊ ಏನ್ ಹೇಳಿ, ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನ್ ಹೇಳಿ, ಆಲ್ಫಾ 3/2 ಪ್ಲಸ್ ಆಫ್ ಮೈನಸ್ ಬೀಟಾ 1/3. ಓಕೆ, ಸೊ ಇದೇನಾಗತ್ತೆ 3/2. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ, ಸೊ 2 ಮತ್ತು 3ರ ಲಸ 6, ಸೊ ಇದೇನಾಗತ್ತೆ 9 ಮೈನಸ್ 2, 9 ಮೈನಸ್ 2 ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, 7/6 ಬಂದಿದೆ. ಸೊ ಈಗ ನಾವು ಮೈನಸ್ b/a ಅನ್ನ ನೋಡ್ಬೇಕು. ಸೊ ಮೈನಸ್ b/a. ಓಕೆ, ಸೊ ಇಲ್ಲಿ ಮೈನಸ್ ಬಿ, ಸೊ ಬಿ ಏನಿದೆ ಮೈನಸ್ 7. ಸೊ ಮೈನಸ್ ಮೈನಸ್ ಡಿವೈಡೆಡ್ ಬೈ ಎ ಎಷ್ಟಿದೆ 6. ಸೊ ಇದೇನಾಗತ್ತೆ ಹೇಳಿ, ಮೈನಸ್ ಮೈನಸ್ ಪ್ಲಸ್ 7/6 ಆಯ್ತು ನೋಡಿ. ಆಲ್ಫಾ ಪ್ಲಸ್ ಬೀಟಾ 7/6 ಮೈನಸ್ b/a, ಸೊ ಇದು 7/6 ಬಂದಿದೆ. ಓಕೆ, ಸಮನಾಗಿದೆ. ಸೊ ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧವನ್ನ ನೋಡಿದ್ರೆ, ಸೊ ಶೂನ್ಯತೆಗಳ ಗುಣಲಬ್ಧ ಸೊ ಏನಾಗತ್ತೆ, ಆಲ್ಫಾ ಇಂಟು ಬೀಟಾ ಅಲ್ವಾ. ಸೊ ಇಲ್ಲಿ ಆಲ್ಫಾ 3/2 ಇಂಟು ಬೀಟಾ ಮೈನಸ್ 1/3. ಸೊ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಮೈನಸ್ 1/2. 3 3 ಹೋಗುತ್ತೆ.
ಸೊ ಇಲ್ಲಿ ಸಿ ಬೈ ಎ ಅಲ್ವಾ. ಸೊ ಇಲ್ಲಿ ಸಿ ಮೈನಸ್ 3 ಡಿವೈಡೆಡ್ ಬೈ 6, 3 ಒಂದ್ಲೆ 3 ಎರಡ್ಲೆ. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ, -1/2 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನು ಹೇಳಿ, -b/a ಗೆ ಸಮ. ಸೊ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a ಗೆ ಸಮನಾಯ್ತು. ಓಕೆ, ಸೊ ಇವುಗಳನ್ನ ನಾವು ತಾಳೆ ನೋಡಿದ್ದೇವೆ. ಥ್ಯಾಂಕ್ ಯು.